ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ವಿಶೇಷವಾಗಿ ನಾಳೆ ಬಂದು ಸೋಮವಾರ, ಅದರಲ್ಲೂ ಮಾಸಿಕ ಶಿವರಾತ್ರಿ ಇರುತ್ತೆ. ಅಂದರೆ ಪ್ರತಿ ತಿಂಗಳಲ್ಲೂ ಒಂದು ದಿನ ಮಾಸಿಕ ಶಿವರಾತ್ರಿ ಅಂತ ಬರ್ತಾ ಇರುತ್ತೆ. ಅಂತಹ ಮಾಸಿಕ ಶಿವರಾತ್ರಿ ದಿನಗಳಲ್ಲಿ ವಿಶೇಷವಾಗಿ ನೀವು ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು. ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಮೃತ್ಯುಕಂಟಕಗಳು ಬರಬಾರ್ದು, ಆರೋಗ್ಯ ಆಯಸ್ಸು ಚೆನ್ನಾಗಿರಬೇಕು ಅಂತ ಬಯಸೋವಂಥವ್ರು, ಅದರಲ್ಲೂ ನಿಮಗೆ ಒಳ್ಳೆ ಉದ್ಯೋಗ ಸಿಗಬೇಕು, ಒಳ್ಳೆ ಕೆಲಸ ಸಿಗಬೇಕು, ಅತಿ ಶೀಘ್ರವಾಗಿ ಮದುವೆ ಆಗಬೇಕು ಅಥವಾ ಒಂದು ಒಳ್ಳೆ ಸಂತಾನ ಆಗಬೇಕು ಅಂತ ಬಯಸೋವಂಥವ್ರು ನಾಳೆ ದಿನ ವಿಶೇಷವಾಗಿ ಯಾವುದಾದರೂ ಶಿವನ ದೇವಸ್ಥಾನದ ಮುಂದೆ ಇರುವಂತಹ ಬಿಲ್ವ ಪತ್ರೆಯ ಮರದ ಮುಂದೆ ನೀವು ಕುತ್ಕೊಂಡು ನಾನು ಹೇಳೋವಂಥ ಈ ಪುಟ್ಟ ಅನುಷ್ಠಾನನ ನೀವು ನಾಳೆ ದಿನ ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಅತಿ ಶೀಘ್ರವಾಗಿ ಮದುವೆ ಆಗುವಂಥದ್ದು, ಸಂತಾನಕ್ಕೆ ಸಮಸ್ಯೆ ಇದೆ ಅನ್ನೋರು ಸಂತಾನಕ್ಕೆ ಬೇಕು ಅಂತ ಬಯಸೋವಂಥವ್ರು ಪ್ರಾರ್ಥನೆ ಮಾಡಿಕೊಂಡು ನೀವು ಸಂಕಲ್ಪ ಮಾಡಿಕೊಂಡು ದೀಪ ಹಚ್ಚಿದ್ದೆ ಆದರೆ ಸಂತಾನ ಪ್ರಾಪ್ತಿ ಆಗುತ್ತೆ. ಅಥವಾ ಅನಾರೋಗ್ಯದ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳಿಂದ ಆಚೆ ಬರ್ತೀರಾ. ಅಥವಾ ನೀವು ಇಷ್ಟಪಟ್ಟಂಥ ಕೆಲಸ ಕಾರ್ಯಗಳು ಅದರಲ್ಲಿ ನಿಮಗೆ ಯಶಸ್ಸು ಬೇಕು ಅಂತ ಬಯಸೋವಂಥವ್ರು ಆ ಕೆಲಸಗಳು ಸರ್ವಸಿದ್ಧಿ ಆಗೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ನಾಳೆ ದಿನ ನಿಮಗೆ ಸಾಧ್ಯವಾದರೆ, ನಮಗೆ ಇದನ್ನು ಮಾಡ್ಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ ಅಂತ ನಿಮಗೆ ಅನಿಸಿದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಏನಂತಂದರೆ, ಯಾವುದಾದ್ರೂ ಬಿಲ್ವಪತ್ರೆಯ ಮರದ ಕೆಳಗಡೆ ನೀವು ವಿಶೇಷವಾಗಿ 5 ಮಣ್ಣಿನ ದೀಪಗಳನ್ನು ಹಚ್ಚೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಆ ಮಣ್ಣಿನ ದೀಪಗಳನ್ನು ಆ ಮರದ ಕೆಳಗಡೆ ನೀವು ಹಚ್ಚೋ ಅಂಥದ್ದು ಒಂದು ಅಡಿಕೆ ಪಟ್ಟಿಯ ಎಲೆ ತೊಗೊಬೇಕಾಗುತ್ತೆ. ಆ ಅಡಿಕೆ ಪಟ್ಟಿಯ ಎಲೆಯ ಮೇಲೆ ಸ್ವಲ್ಪ ಅಕ್ಕಿನ ಹಾಕಿ ಅದರ ಮೇಲೆ 5 ಮಣ್ಣಿನ ದೀಪಗಳಿಗೆ ಅರಿಶಿಣ ಕುಂಕುಮನ ಇಟ್ಟು ಬಿಲ್ವ ಪತ್ರಗಳನ್ನು ಆ ಅಕ್ಕಿಯ ಮೇಲೆ ಹಾಕಿ ಅದರ ಮೇಲೆ 5 ಮಣ್ಣಿನ ದೀಪಗಳನ್ನು ಇಟ್ಟು ಅದಕ್ಕೆ 2 ಬತ್ತಿಗಳನ್ನು ಹಾಕಿ ಹಸುವಿನ ತುಪ್ಪವನ್ನು ಹಾಕಿ ನೀವು ಆ ಬಿಲ್ವಪತ್ರೆಯ ಕೆಳಗಡೆ ನೀವು ಆ ದೀಪ ಹಚ್ಚುವಂಥದ್ದು. ಅಥವಾ ಬಿಲ್ವಪತ್ರೆ ಹೂವು ಸಿಕ್ಕಲಿಲ್ಲ ಅಂದರೆ ಬಿಳಿ ಎಕ್ಕದ ಹೂವುಗಳನ್ನು ಆ ತಟ್ಟೆಯಲ್ಲಿ ಹಾಕ್ಬಿಟ್ಟು ನೀವು ಆ ಬಿಲ್ವಪತ್ರೆಯ ಕೆಳಗೆ ಮರದ ಕೆಳಗಡೆ ನೀವು ಆ ಮಣ್ಣಿನ ದೀಪಗಳನ್ನು ನೀವು ಹಚ್ಚಿ ಅದರಲ್ಲೂ ವಿಶೇಷವಾಗಿ ನೀವು ಹನುಮಂತ ದೇವರ ಹನುಮಾನ್ ಚಾಲೀಸ್ ಅಂತ ಬರುತ್ತಲ್ಲ, ಆ ಹನುಮಾನ್ ಚಾಲೀಸ್ನ ನೀವು ಒಂದು ಸಾರಿ ಆದರೂ ಪೂರ್ಣವಾಗಿ ಅಂದರೆ ಮೊದಲಿಂದ ಕೊನೆಯ ತನಕ ನೀವು ಪೂರ್ತಿಯಾಗಿ ಹನುಮಾನ್ ಚಾಲೀಸನ್ನು ನೀವು ಓದಬೇಕಾಗುತ್ತೆ. ಅಕಸ್ಮಾತು ನಿಮಗೆ ಓದೋಕ್ಕೆ ಬರಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಸಾರಿನಾದರೂ ನೀವು ಕೇಳಿಸ್ಕೊಳ್ಳೋ ಅಂಥದ್ದನ್ನು ನೀವು ಮಾಡ್ಬೋದು. ಅಕಸ್ಮಾತು ನಿಮ್ಗೆ ಅದು ಬರ್ತಿಲ್ಲ ಅಂದರೆ ಓಂ ಹನುಮತೇ ನಮಃ ಅಂತ ನೀವು ಒಂದು 108 ಸರಿ ನೀವು ಹೇಳ್ಕೊಂಡು ಓಂ ನಮಃ ಶಿವಾಯ ಅನ್ನೋದನ್ನ ನೀವು ಒಂದು 108 ಸರಿ ನೀವು ಹೇಳ್ಕೊಂಡು ನಾಳೆ ದಿನ ಆ ದೀಪನ ನೀವು ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು, ನಿಮ್ಮದು ಎಂಥದೇ ಇಷ್ಟಾರ್ಥಗಳಿದ್ರು, ಯಾವುದೇ ದೋಷಗಳಿದ್ರು ಅದೆಲ್ಲ ನಿವಾರಣೆ ಆಗೋದಕ್ಕೆ ಸಹಾಯ ಮಾಡುತ್ತೆ. ಅದರಲ್ಲೂ ನಿಮಗೆ ಶನಿ ದೋಷಗಳೇನಾದರೂ ಇದ್ದರೆ ಅಂತಹ ಶನಿ ದೋಷಗಳು ಹೋಗೋದಕ್ಕೆ ಇದು ಪೂರ್ಣವಾಗಿ ಸಹಾಯ ಮಾಡುತ್ತೆ. ಅದರಲ್ಲೂ ಮುಖ್ಯವಾಗಿ ನಾವು ಪ್ರತಿ ತಿಂಗಳಲ್ಲೂ ಸಹ ಈ ಮಾಸ ಶಿವರಾತ್ರಿ ಅನ್ನೋದು ಬರ್ತಾ ಇರುತ್ತೆ. ಅಂತಹ ಮಾಸ ಶಿವರಾತ್ರಿ ದಿನಗಳಲ್ಲಿ ವಿಶೇಷವಾಗಿ ನಮ್ಮ ಮನೆಗಳಲ್ಲಿ ಶಿವನ ಅನುಗ್ರಹ ಬೇಕು. ನಮ್ಮ ಮನೆಯಲ್ಲಿ ಗಂಡ ಹೆಂಡತಿಯ ನಡುವೆ ಅನ್ಯೋನ್ಯತೆ ಇರಬೇಕು, ಮಕ್ಕಳ ಜೊತೆ ಅನ್ಯೋನ್ಯವಾಗಿರಬೇಕು, ಬಾಂಧವ್ಯ ಚೆನ್ನಾಗಿರಬೇಕು, ದುಡ್ಡು ಕಾಸಿನ ಸಮಸ್ಯೆ ನಮ್ಮ ಮನೆಗೆ ಬರಬಾರ್ದು, ಸಾಲ ಸೋಲ ಜಾಸ್ತಿ ಆಗಬಾರ್ದು ಅಂತ ಬಯಸೋವಂಥವ್ರು ಪ್ರತಿದಿನ ನೀವು ಅಂದರೆ ನೀವು ಪ್ರತಿದಿನ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಈ ಮಾಸ ಶಿವರಾತ್ರಿಯ ದಿನಗಳಲ್ಲಿ ಅಂದರೆ ತಿಂಗಳಲ್ಲಿ ಒಂದು ದಿನ ಬರೋಂಥ ಈ ಮಾಸ ಶಿವರಾತ್ರಿಯಲ್ಲಿ ನಿಮ್ಮ ಮನೆಯಲ್ಲಿ ಸ್ಫಟಿಕದ ಲಿಂಗ ಅಂತ ಸಿಗುತ್ತೆ, ಪೂಜಾ ಸಾಮಗ್ರಿ ಅಂಗಡಿಗಳಲ್ಲಿ ಸಿಗುತ್ತೆ. ಅದನ್ನು ನೀವು ತಗೊಂಬಂದು ಒಂದು ತಾಮ್ರದ ತಟ್ಟೆಯಲ್ಲಿ ಆ ಸ್ಫಟಿಕ ಲಿಂಗನ ಇಟ್ಟು ಅದರ ಮೇಲೆ ನೀವು ಹಾಲಿನಿಂದ ಅಭಿಷೇಕ ಮಾಡಿ, ಮೊಸರಿನಿಂದ ಅಭಿಷೇಕ ಮಾಡಿ, ಜೇನುತುಪ್ಪದಿಂದ ಅಭಿಷೇಕ ಮಾಡಿ ಅದಕ್ಕೆ ನೀವು ಒಂದು ಬಿಲ್ವಪತ್ರೆನ ಅಥವಾ ಬಿಳಿ ಎಕ್ಕದ ಹೂವುಗಳನ್ನು ಅದ್ರ ಒಳಗಡೆ
ಹಾಕಿ ನೀವು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ರಾಶಿ ನಕ್ಷತ್ರ ಗೋತ್ರಗಳನ್ನು ಹೇಳ್ಕೊಂಡು ಓಂ ನಮಃ ಶಿವಾಯ ಅನ್ನೋ 100 ಬೀಜಾಕ್ಷರಿ ಮಂತ್ರನ 108 ಸರಿ ನೀವು ಹೇಳಿ ನೈವೇದ್ಯಕ್ಕೆ ನೀವು ಅಭಿಷೇಕ ಮಾಡಿದ ನಂತರ ಶಿವಲಿಂಗನ ನೀವು ಸ್ವಚ್ಛಗೊಳಿಸಿ ವಿಭೂತಿನ ಅರ್ಪಣೆ ಮಾಡಿ ಬಿಲ್ವಪತ್ರನ ಅರ್ಪಣೆ ಮಾಡಿ ತದನಂತರ ನೀವು ನೈವೇದ್ಯಕ್ಕೆ ಸ್ವಲ್ಪ ಮೊಸರನ್ನ ನೀವು ಇಡೋ ಅಂಥದ್ದನ್ನು ನೀವು ಪ್ರತಿದಿನ ನೀವು ಮಾಡಬೇಕು. ಇಲ್ಲಾಂದರೆ ಮೊಸರು ಜೊತೆ ಸ್ವಲ್ಪ ಅನ್ನನ ಹಾಕಿ ಮೊಸರನ್ನ ಅಂದರೆ ಉಪ್ಪು ಹಾಕ್ದಲೇ ಮೊಸರನ್ನ ನೀವು ಇಡೋ ಅಂಥದ್ದನ್ನು ಮಾಡಿ ಆ ನೈವೇದ್ಯನ ನೀವು ಬೇರೆ ಯಾರಿಗೂ ಕೊಡದಲೆ ಪ್ರತಿ ಮಾಸದಲ್ಲಿ ಇಡೋ ಅಂತಹ ಶಿವಲಿಂಗದ ಪೂಜೆಯ ಮುಂದೆ ಇಡುವಂತಹ ಈ ಮೊಸರನ್ನು ನೀವು ನಿಮ್ಮ ಕುಟುಂಬದ ಸದಸ್ಯರು ಮಾತ್ರ ಸ್ವೀಕರಣೆ ಮಾಡ್ತಾ ಇದ್ರೆ ಅನಾರೋಗ್ಯದ ಸಮಸ್ಯೆಗಳಿದ್ರೆ ದೃಷ್ಟಿದೋಷಗಳಿದ್ರೆ ಕೆಟ್ಟ ಕಣ್ಣು ದೃಷ್ಟಿಗಳಿಂದ ಮನೆಗೆ ವಾಮಾಚಾರದ ಪ್ರಯೋಗಗಳಾಗಿದ್ರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಈ ಶಿವಲಿಂಗದ ಮುಂದೆ ಮಾಡುವಂಥ ನೀವು ಅಭಿಷೇಕ ಮತ್ತು ನೈವೇದ್ಯನ ಇಡೋವಂಥದ್ದನ್ನು ಮಾಡಿದಾಗ ಈ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ. ನಿಮಗೆ ಎರಡರಲ್ಲಿ ಯಾವುದನ್ನು ಮಾಡ್ಕೊಬೇಕು ಅನಿಸುತ್ತೋ ಅದನ್ನು ಮಾಡ್ಕೊಳ್ಳಿ. ಬಿಲ್ವಪತ್ರೆಯ ಮರದ ಕೆಳಗಡೆ ಯಾರು ವಿಶೇಷವಾಗಿ 5 ಮಣ್ಣಿನ ದೀಪಗಳನ್ನು ಆರಾಧನೆ ಮಾಡ್ತಾರೋ ಅದರಲ್ಲೂ ಮಾಸ ಶಿವರಾತ್ರಿ ದಿನಗಳಲ್ಲಿ ನೀವು ಅಂದುಕೊಂಡಂಥ ಕೆಲಸಗಳು ಪರಿಪೂರ್ಣವಾಗುತ್ತೆ. ಅದರಲ್ಲೂ ಆಂಜನೇಯನ ನೀವು ಪ್ರಾರ್ಥನೆ ಮಾಡಿ ಆಂಜನೇಯನ ಜೊತೆಯಾಗಿ ಶಿವನ ಪೂಜೆ ಮಾಡಿ ಆಂಜನೇಯನ ಹನುಮಾನ್ ಚಾಲೀಸ ಮಂತ್ರನ ಪೂರ್ತಿಯಾಗಿ ಓದೋ ಅಂಥದ್ದನ್ನು ಮಾಡಬೇಕಾಗುತ್ತೆ. ಆ ರೀತಿ ಮಾಡೋದ್ರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ. ನಿಮಗೆ ಇಷ್ಟ ಆದರೆ ನಿಮಗೆ ಮಾಡ್ಕೋಬೇಕು ಅನ್ನೋ ಮನಸ್ಸಿದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.